ನಕ್ಷತ್ರ ನಕ್ಷತ್ರ ರಾತ್ರಿಯಿಂದ ನೀನು ಎದುರೊಳೋದಕ್ಕೆ ಕಾದು ಕಾದು ಭಯನೇ ಆಗೋಗಿತ್ತು ಕಣೆ. ಏನಾಯ್ತು? ಹೇಗಿದ್ಯಾ? ಏನಾದರೂ ಆಗ್ತಿದ್ಯಾ? ಡಾಕ್ಟ್ರನ್ ಕರೀಲಾ? ಕಾಲು ನೋಯ್ತಿದೆ, ಅಲ್ಲಾಡ್ಸಕ್ಕೆ ಆಗ್ತಿಲ್ಲ. ಯಾಕೆ ಭೂಪತಿ, ಏನಾಗಿದೆ ನನ್ನ ಕಾಲ್ಗೆ? ಆಕ್ಸಿಡೆಂಟಲ್ಲಿ ನನ್ನ ಕಾಲೇನಾದರೂ? ಹಾಗೆಲ್ಲ ಏನು ಆಗಿಲ್ಲ ಮಾರೈತಿ. ಆಕ್ಸಿಡೆಂಟ್ ಆಗಿದೆಯಲ್ಲ, ಕಾಲಿಗೆ ಒಂಚೂರು ಏಟು ಬಿದ್ದಿದೆ. ಸ್ವಲ್ಪ ದಿನ ಬೆಡ್ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಹಾಗಂತ ಡಾಕ್ಟ್ರೇ ಹೇಳಿದ್ರು. ಹೌದು, ಎಕ್ಸಾಕ್ಟ್ ಆಗಿ ಏನಾಯ್ತು? ನಿಮ್ಗೇನಾದ್ರೂ ಜ್ಞಾಪಕ ಇದೆಯಾ? ಆ ಗಾಡಿ ಗೊತ್ತಲ್ಲ, ಆ ಗಾಡಿ ನಂಬರ್ ಏನಾದ್ರು ಜ್ಞಾಪಕ ಇದೆಯಾ? ಅವನೇನಾದ್ರೂ ನನ್ನ ಕೈಗೆ ಬೇಡ, ನಂದೇ ತಪ್ಪು. ನನ್ನಿಂದಲೇ ಹೀಗಾಗಿದ್ದು. ನನ್ನಿಂದ ಅಂದ್ರೆ? ಏನೋ ಯೋಚನೆ ಮಾಡ್ತಾ ನಡ್ಕೊಂಡು ಬರ್ತಿದ್ದೆ. ಫುಟ್ಪಾತಿಂದ ರೋಡ್ವರೆಗೂ ಬಂದೆ ಅನ್ಸುತ್ತೆ. ಅದಕ್ಕೆ ಗುದ್ಕೊಂಡು ಹೋಗಿರ್ಬೇಕು. ಏನೇ ನಿನ್ ಪ್ರಾಬ್ಲಮ್ಮು ನಕ್ಷತ್ರ? ಏನೋ ಯೋಚನೆ ಮಾಡಿಕೊಂಡು ಫುಟ್ಪಾತಿಂದ ರೋಡಿಗೆ ನಾನೇ ಬಂದೆ ಅಂದ್ರೆ ಏನ್ ಅರ್ಥ? ಅಂಥದ್ದು ಏನೇ ಯೋಚನೆ ಮಾಡ್ತಿದ್ದೆ? ನಿನ್ ಕಾಲಿಗೆ ಏಟ್ ಬೀಳೋ ಬದಲು ಬೆನ್ನಿಗೋ ತಲೆಗೋ ಬಿದ್ದಿದ್ರೆ ಏನ್ ಮಾಡ್ತಿದ್ದೆ ಹೇಳು? ಈ ವಿಷಯ ಗೊತ್ತಾಗಿದ ತಕ್ಷಣ ಅಲ್ಲಿಂದ ಬಂದ್ರೆ ಇಲ್ಲಿ ಯಾವ್ದೋ ಡಾಕ್ಟ್ರು ನೀನು ಅನ್ಕೊಂಡು ಇನ್ಯಾವುದೋ ಬಾಡಿನ ತೋರಿಸಿ ಒಂದ್ ಕ್ಷಣ ನನ್ನ ಜೀವನೇ ಹೊಟ್ಟೋಗಿತ್ತು. ಸಾರಿ ಭೂಪತಿ, ಇನ್ಮೇಲೆ ಹುಷಾರಾಗಿರ್ತೀನಿ. ಬೈಬೇಡ್ವೋ. ನೀನ್ ಮಾಡೋದಕ್ಕೆಲ್ಲ ಬೈದೆ ಇನ್ನೇನ್ ಮಾಡ್ಲಿ? ಸುಮ್ಮನೆ ನಾ ಇರ್ಲಿ? ನೀನ್ ಯಾಕೆ ಇನ್ನೂ ಇಲ್ಲೇ ಇದೆಯಾ? ಮನೆಗೆ ಹೋಗ್ಬೋದಲ್ವಾ? ನಾನ್ ಮನೆಗೆ ಹೋದ್ರೆ ನಿನ್ನನ್ನು ಯಾರು ನೋಡ್ಕೋತಾರೆ? ನರ್ಸ್ಗಳಿಲ್ವೇನೋ, ಅವ್ರು ನೋಡ್ಕೋತಿದ್ರು. ನಿನಗೆ ಯಾಕೆ ಕಷ್ಟ? ಚೆನ್ನಾಗಿ ಹೇಳ್ದೆ. ನನಗೂ ಹೀಗೆ ಕಾಲು ಕೈ ಮುರ್ಕೊಂಡು ಮಲ್ಕೊಂಡಿದ್ರೆ ನರ್ಸ್ ಇದ್ದಾರೆ, ನಾನು ಮನೆಗೆ ಆರಾಮಾಗಿ ಹೋಗಿ ಮಲ್ಕೋತಿದ್ದೆ ಅಂತ ಹೇಳ್ತಿದ್ದ? ಮಲ್ಕೋತಿದ್ದ? ಮತ್ ನಾನು ಹೇಗೆ ಹೋಗ್ಲಿ? ಹಾಗಲ್ಲ ಭೂಪತಿ, ನಿಮ್ಮ ಮನೇಲಿ ಏನಾದರೂ... ಅಮ್ಮ ಮಾರೈತಿ, ಅಮ್ಮಂಗೆ ಎಲ್ಲ ವಿಷಯನೂ ಹೇಳಿದ್ದೀನಿ. ನೀನು ಸುಮ್ಮನೆ ಮಲ್ಕೋ. ನೀನು ಎದ್ದ ತಕ್ಷಣ ಡಾಕ್ಟರ್ ವಿಷಯ ತಿಳಿಸ್ಬೇಕು ಅಂತ ಹೇಳಿದ್ರು. ನಾನು ಹೋಗಿ ಡಾಕ್ಟ್ರನ್ನ ಕರ್ಕೊಂಡ್ ಬರ್ತೀನಿ. ಮಲ್ಕೋ ಅಂದೆ.
ಏ, ನಾನೇ ತಿಂತೀನಿ, ಕೊಡು. ಹೇಗೆ ತಿಂತೀರಾ ಮೇಡಮ್? ಕಾಲ್ ಜೊತೆ ಹೆಬ್ಬೆರಳು ಮುರ್ಕೊಂಡಿದ್ದೀರಾ. ಪರವಾಗಿಲ್ಲ, ಈ ಕೈಯಲ್ಲಿ ತಿಂತೀನಿ. ಎಲ್ಲ ಕೆಲಸ ನೀನೇ ಮಾಡಂಗಿದ್ರೆ ನಾನೇನು ಕತ್ತೆ ಕಾಯಕ ಕೂತಿದ್ದೀನಿಲ್ಲ. ತಿನ್ನೆ. ಹೌದು, ನೀನು ಯಾವಾಗಿಂದ ಈ ನಾರ್ಮಲ್ ಹೆಣ್ಮಕ್ಳು ತರ ಬುದ್ಧಿ ಕಲ್ತೆ? ಈ ಸಂಕೋಚ, ಮುಜುಗರ ಇದು ಯಾವುದು ನಿನಗೆ ಗೊತ್ತೇ ಇರಲಿಲ್ಲ ಅಲ್ವಾ? ಆಯ್ತಮ್ಮ, ಅದಕ್ಕೆ ಯಾಕೆ ಹಾಗೆ ನೋಡ್ತೀಯ? ಚೆನ್ನಾಗಿದ್ಯಾ? ಹಾಗಾದ್ರೆ ಇದು ಪೂರ್ತಿ ನೀನ್ ಖಾಲಿ ಮಾಡ್ಬೇಕು. ಅಯ್ಯೋ ನನಗ್ ಸಾಕು, ಹೊಟ್ಟೆ ತುಂಬ್ತು, ಹಾಗೆ ಹೇಗೆ ಅಂದ್ರೆ ಗುದ್ಬಿಡ್ತೀನಿ. ತಿನ್ನೋ. ನಂಗೆ ಸಾಕು. ಏಯ್, ಲಾಸ್ಟ್ ತುತ್ತು, ಸುಮ್ಮನೆ ತಿನ್ನು. ನಕ್ಷತ್ರ, ಅಮ್ಮ, ಅಕ್ಕ, ಏನಾಯ್ತು ಪುಟ್ಟ? ಏನಾಯ್ತಲ್ಲ? ಯಾಕೆ ಹೀಗೆ ಮಾಡ್ಕೊಂಡಿದ್ಯಾ? ಈ ತರ ಏನಾದ್ರೂ ಮಾಡ್ಕೊಂಡಿಲ್ಲ ಅಂದ್ರೆ ನೀನೀಗ ತಿಂದಿದ್ದರ್ಗಲ್ಲ ಅನ್ಸುತ್ತೆ ಅಲ್ವಾ? ಮೊನ್ನೆ ನೋಡಿದ್ರೆ ಯಾರಿಗೂ ಹೇಳ್ದೆ ಕೇಳ್ದೆ ಅದೆಲ್ಲೋ ಹೋಗಿದೆ. ಈಗ ನೋಡಿದ್ರೆ ಈ ತರ. ಹಾಗೆ ಸರಿಯಾಗಿ ಕೇಳಿ ಅಕ್ಕ. ಬರೀ ನಮಗ್ ಟೆನ್ಷನ್ ಕೊಡೋದೇ ಕೆಲಸ ಮಾಡ್ಕೊಂಡಿದ್ದಾಳೆ. ಅಲ್ಲ ಪುಟ್ಟ, ರಸ್ತೆ ದಾಟ್ಬೇಕಾದ್ರೆ ಹುಷಾರಾಗಿರ್ಬೇಕಲ್ವಾ? ತಲೆಯಲ್ಲಿ ಏನ್ ಯೋಚನೆ ಮಾಡ್ತಿದ್ಯೆ? ಅದು ಹೀಗೆ ಸುಮ್ಮನೆ ಹೋಗ್ತಿದೆ. ಜಯ, ಏನು ನಕ್ಷತ್ರಕ್ಕೆ ಆಕ್ಸಿಡೆಂಟ್ ಆಗಿದ್ಯಾ? ಯಾವಾಗ? ಅಂದರೆ ನೆನ್ನೆ ರಾತ್ರಿ ನಕ್ಷತ್ರ ಮನೆಗೆ ಬಂದಿಲ್ವಾ? ನೀವೆಲ್ಲ ಎಲ್ಲೋ ಜೊತೆಗೆ ಹೋಗಿದ್ದೀರಾ, ಅವಳು ನಿಮ್ಮ ಜೊತೆ ಬಂದಿರ್ತಾಳೆ, ಎಲ್ಲರೂ ವಾಪಸ್ ಒಟ್ಟಿಗೆ ಮನೆಗೆ ಬರ್ತೀರಾ ಅಂತ ಕಾದು ಕಾದು ಸಾಕಕ್ಕೆ ನಾವು ಮಲ್ಕೊಂಡ್ವಿ. ಇಲ್ಲ ಮ್ಯಾಮ್, ನಿನ್ನೆ ನೈಟ್ ನಾನು ಅವಳನ್ನ ಹುಡ್ಕೊಂಡು ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಅವಳಿಗೆ ಆಕ್ಸಿಡೆಂಟ್ ಆಗಿತ್ತು. ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ. ಅಲ್ಲಿ ಭೂಪತಿ ಸರ್ ಬಂದಿದ್ರು, ಅವರೇ ಅವಳನ್ನ ನೋಡ್ಕೊಂಡಿದ್ದು. ಓ ಗಾಡ್, ಇಷ್ಟೆಲ್ಲ ಆದ್ರೂ ನಮ್ಗೆ ಯಾಕೆ ಯಾರು ಏನು ಹೇಳಿಲ್ಲ? ಪಾಪುನು ಒಂದು ವಿಷಯನೂ ಇದ್ರ ಬಗ್ಗೆ ಹೇಳಿಲ್ಲ ಯಾಕೆ? ಹೇಳಿದ್ರೆ ಏನ್ ಮಾಡ್ತಿದ್ರಿ? ಇನ್ನೊಂದು ಸೀನ್ ಆಗ್ತಿತ್ತು, ಇನ್ನೊಂದು ಡ್ರಾಮಾ ನೋಡ್ಬೇಕಾಗಿತ್ತು. ಅದಕ್ಕಿಂತ ಜಾಸ್ತಿ ಇನ್ನೇನು ಆಗ್ತಿರ್ಲಿಲ್ಲ. ಅಲ್ಲ ಪಾಪು, ಇಷ್ಟು ದೊಡ್ಡ ವಿಷಯ ನಮ್ಗೆ ಹೇಳಿದ್ರೆ ಇಷ್ಟೊಂದು ಓವರ್ ಆಗಿ ಡ್ರಾಮಾ ಮಾಡೋ ಅವಶ್ಯಕತೆ ಇಲ್ಲ. ಅವಳು ಹಾಸ್ಪಿಟ್ಲಲ್ಲೇ ಇದ್ದಾಳೆ, ಅವಳು ಕಾಲ್ ಮುರಿದಿದೆ ಅಷ್ಟೆ. ನೋಡ್ಬೇಕು ಅಂತಿದ್ರೆ ಹೋಗಿ ನೋಡ್ಕೊಂಡು ಬನ್ನಿ, ಅದಕ್ಕೆ ಓ ಅನ್ನೋ ಅವಶ್ಯಕತೆ ಇಲ್ಲ.
ನಾನ್ಸೆನ್ಸ್. ಬೆಳಗ್ಗೆ ಇರೋ ಕೆಲಸ ಎಲ್ಲ ಬಿಟ್ಟು ಅಮ್ಮ ಮಗಳು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದಾಗ್ಲೇ ನನಗೆ ಅನುಮಾನ ಬಂದಿತ್ತು. ಅದಕ್ಕೆ ಫಾಲೋ ಮಾಡ್ಕೊಂಡ್ ಬಂದೆ. ಸಿಕ್ಕಾಕೊಂಡ್ರಿ ಎಲ್ರು. ಏನೇ ಈ ಅನಿಷ್ಟನ್ ನೋಡಕ್ಕೆ ಕಟ್ಕೊಂಡ್ ಕಂಡಂಗೆ ಸುಳ್ಳು ಹೇಳ್ಕೊಂಡ್ ಬಂದ್ಯಾ? ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಪಾಪ ಮಗಳಿಗೆ ಹೀಗಾಗಿದೆ, ನೋಡ್ದಕ್ ಬಂದ್ರೆ ತಪ್ಪಾ? ಮಗಳಂತೆ ಮಗಳು? ಯಾವಳ ನಿನ್ ಮಗಳು? ಈ ಕಪ್ಪನಿಷ್ಟನಾ? ಈ ದರಿದ್ರಕ್ಕೆ ಆಕ್ಸಿಡೆಂಟ್ ಅಲ್ಲ, ಅಲ್ಲೇ ಬೀದಿಲ್ ಬಿದ್ದು ಸತ್ರು ನಾನು ತಲೆ ಕೆಡ್ಸ್ಕೊಳಲ್ಲ. ಪೀಡೆ ತೊಲಗ್ತು ಅಂತ ನೆಮ್ಮದಿಯಾಗಿರ್ತೀನಿ.